ಅವಳು ಇವಾಗ ರೆಸ್ಟ್ ಮಾಡಬೇಕು. ನಿಮ್ಗೆ ಏನೇ ಮಾತಾಡಿದ್ರು ಆಮೇಲೆ ಮಾತಾಡೋಣ. ಪ್ಲೀಸ್ ಹೊರಡಿ, ಹೊರಡಿ ಎಂದೆ. ವಾಟ್? ನೀನ್ ಏನ್ ಹೇಳ್ತಿದ್ಯಾ? ಮೆಲ್ಲಿಗೆ ತರುಣ್. ಏನ್ ಮಾತಾಡ್ತಿದ್ಯಾ ಅನ್ನೋದು ನಿಂಗೆ ಅರ್ಥ ಆದ್ರೂ ಆಗ್ತಿದ್ಯಾ? ಆಗ್ತಿದೆ, ಅದಕ್ಕೆ ತಾನೇ ಹೇಳ್ತಿರೋದು. ಅಣ್ಣನಿಂದ ಮಾಯನ ದೂರ ಮಾಡ್ತೀನಿ ಅಂತ ನೀ ನಂಗೆ ಪ್ರಾಮಿಸ್ ಮಾಡಿದ್ಯಾ, ಮರಿಬೇಡ. ಅದು ನಾನು ಏನೂ ಮರ್ತಿಲ್ಲ, ನಂಗೆ ಚೆನ್ನಾಗಿ ಜ್ಞಾಪಕನೂ ಇದೆ. ಬಟ್ ಅವರಿಬ್ರನ್ನ ಬೇರೆ ಮಾಡೋದು, ದುರ್ಗಾ ಮತ್ತೆ ಶರತ್ನ ಒಂದ್ ಮಾಡೋದು ಒಂದೇ ಅಲ್ಲ. ಯಾಕೆ ಒಂದ್ ಮಾಡಬಾರ್ದು? ಅವರಿಬ್ರು ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಾರೆ, ಒಳ್ಳೆ ಜೋಡಿ. ವಾಟ್ ಆರ್ ಯು ಸೇಯಿಂಗ್ ಶಾನ್ವಿ? ಶರತ್ ದುರ್ಗಾ ಪೇರ್ ಅಂತ ನೀನ್ ಇಮ್ಯಾಜಿನ್ ಆದ್ರೂ ಮಾಡಕ್ ಹೇಗೆ ಸಾಧ್ಯ? ಶರತ್ ಪೂರ್ವ ಆದ್ರೆ ದುರ್ಗಾ ಪಶ್ಚಿಮ. ಆಕ್ಚುಲಿ ಪಶ್ಚಿಮನೂ ಅಲ್ಲ, ಅವಳು ಯಾವ ದಿಕ್ಕಂತ ಹೇಳೋದು ಕಷ್ಟ. 3 ಹೊತ್ತು ಇಬ್ರು ಕಿತ್ತಾಡ್ತಿರ್ತಾರೆ. ಅಂಡ್ ಮೋರ್ ಓವರ್ ದುರ್ಗಾ ಹಳ್ಳಿ ಹುಡುಗಿ, ಅವಳಿಗೆ ನಮ್ಮ ಲೈಫ್ ಸ್ಟೈಲ್ ಏನ್ ಅರ್ಥ ಆಗುತ್ತೆ? ಸೊ ವಾಟ್ ತರುಣ್, ಅಂಬಿಕಾ ಅದಕ್ಕೆ ಮದ್ವೆ ಆದ್ಮೇಲೆ ತಾನೇ ನಮ್ಮ ಲೈಫ್ ಸ್ಟೈಲ್ ಕಲ್ತಿದ್ದು. ಹೌದು ಶಾನ್ವಿ, ಆದ್ರೆ ಅಂಬಿಕಾ ಅದಕ್ಕೆ ಸಿಟಿಯಲ್ಲಿ ಬೆಳೆದವಳು, ಓದ್ಕೊಂಡಿದ್ರು. ಬಟ್ ದುರ್ಗಾ, ಐ ನೋ ತರುಣ್, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿದೆ. ಆದ್ರೆ ಅಣ್ಣ ಮತ್ತೆ ದುರ್ಗಾ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಒಂದು ವೇಳೆ ಇದೇನಾದ್ರೂ ಮಾಯ ಕೇಳಿಸ್ಕೊಂಡ್ರೆ ಶಾನ್ವಿನ ಸಾಯಿಸೇ ಬಿಡ್ತಾಳೆ. ಆಮೇಲೆ ನಾನು ಶಾನ್ವಿನ ಮದುವೆ ಆಗಿ ಆಸ್ತಿ ಹೊಡ್ಕೋಬೇಕು ಅಂದ್ಕೊಂಡಿರೋ ಪ್ಲಾನು ಪೂರ್ತಿ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ ಅಷ್ಟೇ. ಏನ್ ತರುಣ್, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನೋ ಶಾನ್ವಿ, ಇವತ್ತೇನೋ ನನ್ನ ಮುಂದೆ ಈ ಮಾತು ಹೇಳಿದ್ಯಾ, ಓಕೆ. ಬಟ್ ಇನ್ಮೇಲಿಂದ ಈ ವಿಷಯ ತೆಗಿಯಕ್ಕೆ ಹೋಗ್ಬೇಡ. ಈ ಟಾಪಿಕ್ನ ಮರ್ತ್ಬಿಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ತರುಣ ಗೊತ್ತಾಗದೆ ಇರ್ಬೋದು, ದುರ್ಗನ್ ನೋಡ್ದಾಗ್ಲೆಲ್ಲ ಅಂಬಿಕಾ ಅದ್ಕೆ ನೋಡ್ದಂಗಾಗತ್ತೆ. ದುರ್ಗಾ ಅಂಬಿಕಾ ಅದ್ಕೆ ನೆರಳು ಅಂತ ನಂಗ್ ಮಾತ್ರ ಅನ್ಸದ? ದುರ್ಗಾ, ಐ ಸಾರಿ. ಮತ್ತೆ ಏನೇನೋ ಮಾತಾಡ್ಬಿಟ್ರು. ಇರ್ಲಿ ಬಿಡಿ ಬಾಸು, ಅವ್ರ ಮಾತು ನಡೆನೆ ಅವ್ರ ವ್ಯಕ್ತಿತ್ವ ಅಂತ ಅರ್ಥ ಆದ್ಮೇಲೆ ಅವ್ರಿಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಅರ್ಥ ಆಗಿರುತ್ತೆ. ಅದರಲ್ಲಿ ನಂಗೆ ಅವ್ರ ಮಾತೇನು ಹೊಸ್ತಾ, ನಂಗೆ ಅದು ಅಭ್ಯಾಸ ಆಗೋಗಿದೆ. ಪರವಾಗಿಲ್ಲ ಬಿಡಿ. ದುರ್ಗಾ, ಏನಾಯ್ತು? ಏನಾದರೂ ಬೇಕಿತ್ತಾ? ಅದು ಬಾಸು, ಈ 4 ಗೋಡೆ ಮಧ್ಯ ಕೂತು ಕೂತು ನಂಗೆ ತಲೆ ಚಿಟ್ಟೆ ಹಿಡಿತಾ ಇದೆ. ಮೊದಲು ಆಸ್ಪತ್ರೆಯಲ್ಲಿ, ಈಗ ಈ ರೂಮಲ್ಲಿ. ದುರ್ಗಾನ ನೋಡ್ಬೇಕು, ಅವಳ ಹತ್ರ ಸಾರಿ ಕೇಳಬೇಕು. ಛೇ, ಅವಳನ್ನ ಹೇಗೆ ನೋಡೋದು? ಹಿತಾ, ಹಿತಾ ಪುಟ್ಟ. ದುರ್ಗಾ ಒಂದೇ ಒಂದ್ಸಲ ನನಗೆ ಒಂಟಿಯಾಗಿ ಸಿಕ್ಕಿದ್ರೆ ನಾನು ಅನ್ಕೊಂಡಿದ್ದನ್ನೆಲ್ಲ ಅವಳ ಹತ್ರ ಹೇಳಬೇಕು. ಹೋಮ್ವರ್ಕ್ ಮಾಡಿದ್ಯಾ? ನೀನ್ ಯಾಕೋ ಇತ್ತೀಚೆಗೆ ಹೋಮ್ವರ್ಕ್ ಮಾಡ್ತಾನೇ ಇಲ್ಲ. ಸರಿ ಬಾ, ಹೋಮ್ವರ್ಕ್ ಮಾಡೋಣ. ಪುಟ್ ಮೇಡಮ್, ಯಾರಾದ್ರೂ ಹಾಗೆಲ್ಲ ಬೇಜಾರ್ ಮಾಡ್ಕೋತಾರಾ? ನೀನ್ ಜಾಣ ಮರಿತಾನೆ, ಹಾಗೆಲ್ಲ ಬೇಜಾರ್ ಮಾಡ್ಕೋಬಾರ್ದು. ನಾವ್ ಆಮೇಲೆ ಆಟ ಆಡೋಣ, ನೀನ್ ಹೋಗು. ಹೌದು ಪುಟ್ ಮೇಡಮ್, ಮೊದಲು ಓದು, ಆಮೇಲೆ ಆಟ. ಚೆನ್ನಾಗಿ ಓದಿದ್ರೆ ನಂತರ ಬ್ರಿಲಿಯಂಟ್ ಆಗ್ತೀಯಾ, ಗೊತ್ತಾ? ಪುಟ್ ಮೇಡಮ್, ನಂಗೇನಾದ್ರೂ ಆಗೋಯ್ತು ಅಂತ ಚಿಂತೆ ಮಾಡ್ತಿದ್ಯಾ? ಇಲ್ಲ ನೋಡು, ನಂಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ದುರ್ಗಾ, ನೀರಿಗೆ ಬಿದ್ದಾಗ ಹೇಗೆ ಅನ್ಸ್ತು? ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಮಣಿ, ಬೆಂಗಳೂರಿಗೆ ಬಂದ್ಮೇಲೆ ನ್ಯೂಸ್ ಚಾನಲ್ಗೆ ಸೇರ್ಕೊಂಡಿದ್ಯಾ? ನೀರಿಗೆ ಬಿದ್ದಾಗ ನಿಂಗೆ ಹೇಗೆ ಅನ್ಸ್ತು ಅಂತೆ. ಬಾ, ನೀನು ಒಂದ್ಸಲ ನೀರಿಗೆ ತಳ್ತೀನಿ, ಅವಾಗ ನಿಂಗೆ ಗೊತ್ತಾಗುತ್ತೆ. ಅಯ್ಯೋ, ಏನೋ ಏನಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊಳ್ಳಿ ಅಂತ ಕೇಳಿದ್ನಪ್ಪ. ಇದು ಒಳ್ಳೆತನ ಕಾಲ ಅಲ್ಲ ಗಾಯ್ಸ್. ಅಲ್ಲ ದುರ್ಗಾ, ಗಾಳಿ ಇಲ್ಲ, ಮಳೆ ಇಲ್ಲ, ಅದಂಗ್ ನೀವ್ ನೀರೊಳಗ್ ಬಿದ್ರಿ? ನಂಗೆ ಈಗಲೂ ಅದೇ ಅರ್ಥ ಆಗ್ತಿಲ್ಲ. ಆದ್ರೆ ಯಾರೋ ನನ್ನ ಹಿಂದೆಯಿಂದ ತಳ್ದಂಗಾಯ್ತು.
ಯಾರು ಏನು ಅಂತ ನೋಡೋಷ್ಟ್ರಲ್ಲಿ ನಾನು ಆಗ್ಲೇ ನೀರೊಳಗೆ ಬಿದ್ದಿದ್ದೆ. ಏನಪ್ಪ ಒಂದು ಅರ್ಥ ಆಗ್ತಿಲ್ಲ. ದೊಡ್ಡ ಸೈಂಟಿಸ್ಟ್ ಥರ ಈ ವೀಲ್ ಚೇರು ನೀರ್ ಮೇಲೆ ಹೋಗುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡಕ್ ಹೋಗಿದ್ದಾಳೆ, ಅದಕ್ಕೆ ಬಿದ್ದಿದ್ದಾಳೆ. ಅಣ್ಣ ಮತ್ತಿನ್ನೇನು ಶಾನ್ವಿ, ನಾನು ಅಷ್ಟು ಕ್ಲಿಯರ್ ಆಗಿ ಅಚ್ಚು ಕನ್ನಡದಲ್ಲಿ ಹೇಳಿದ್ದೀನಿ, ಆಚೆ ಈಚೆ ಮೂವ್ ಆಗ್ಬೇಡ, ಹುಷಾರಾಗಿರೋ ಅಂತ. ಅಂದ್ರೂ ಬಿದ್ದಾಳೆ ಅಂದ್ರೆ ಲೆಕ್ಕ ಹಾಕು. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಿತ್ತು ಬಾಸು. ಕೆಲವು ಸಲ ನಮ್ ದುರ್ಗಂಗೆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲಿಷ್ ಅರ್ಥ ಮಾಡ್ಸಕ್ಕೆ ನಾನಿದ್ದೆ. ಈ ಸ್ಟಿಕ್ಕು ಇದರಿಂದ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ ಅಲ್ವಾ ಮಣಿ? ಏನ್ ಬಾಸು, ನಿಮ್ ಅಸಿಸ್ಟೆಂಟ್ ಕೆಲ್ಸ ಬಿಟ್ಟೆ ಅನ್ನೋ ಬೇಜಾರಿಗೆ ಹೀಗೆಲ್ಲ ಮಾಡೋದಾ? ನಾಟ್ ಫೇರ್. ಇದಕ್ಕೇನು ಕಮ್ಮಿ ಇಲ್ಲ ಡೌರಾಣಿ. ತಗೋ ದುರ್ಗಾ, ಆ ವೀಲ್ ಚೇರ್ ಮೇಲೆ ನೀನು ಇನ್ನೂ ಕೂರಕ್ ಬಿಟ್ರೆ ನಿನಗೂ ಒಳ್ಳೇದಲ್ಲ, ಆ ವೀಲ್ ಚೇರ್ಗೂ ಒಳ್ಳೇದಲ್ಲ. ಈ ಸ್ಟಿಕ್ನಾದ್ರೂ ಕರೆಕ್ಟಾಗಿ ಇಟ್ಕೋ. ಆಮೇಲೆ ಇದನ್ನು ಟೆಸ್ಟ್ ಮಾಡಕ್ ಹೋಗಿ ಇನ್ನೇನಾದ್ರೂ ಅವಾಂತರ ಮಾಡ್ಕೊಂಬಿಟ್ಟಿಯ. ಶಾನ್ವಿ, ನೀನು ಹುಷಾರು, ಇದು ಗಟ್ಟಿ ಇದೆಯೋ ಇಲ್ವೋ ಅಂತ ನಿನ್ ಮೇಲೆ ಬಾಸ್ಬಿಟ್ಟಾಳು. ಮತ್ತೆ ಕರೆಕ್ಟ್ ಆಗಿ ಹೇಳಿದ್ರಿ ಬಾಸು. ದುರ್ಗ ಸ್ವಲ್ಪ ಹಾಗೆ. ಮಣಿ, ನೀನ್ ಸುಮ್ಮನೆ ಇಲ್ಲ ಅಂದ್ರೆ ಮೊದಲನೇ ನಿನಗೆ ಬೀಳುತ್ತೆ ನೋಡು.